कृष्ण तुलसी कृष्ण तुलसी ಇಲ್ಲೇ ಎಲ್ಲೋ ಇದ್ದಾರೆ ಆಕ್ಚುಲಿ ನಾನೊಂದು ಫೋನ್ ಕಾಲಲ್ಲಿ ಬ್ಯುಸಿ ಆದೆ ಅವ್ರು ಶಾಪಿಂಗ್ ಮಾಡ್ತಾ ಮುಂದೆ ಹೋಗಿರ್ಬೇಕು ಅನ್ಸುತ್ತೆ ಇರ್ಲಿ ಬಿಡಪ್ಪ ಇನ್ನೊಂದಿನ ಮೀಟ್ ಮಾಡಿದ್ರೆ ಆಯ್ತು ಅಯ್ಯೋ ಅಮ್ಮ ಅದಕ್ಕೋಸ್ಕರ ಇನ್ನೊಂದು ದಿನದವರೆಗೂ ಯಾಕೆ ವೇಟ್ ಮಾಡಬೇಕು ಇರಿ ಒಂದು ನಿಮಿಷ ಇಲ್ಲೇ ಬಂದ್ಬಿಡ್ತಾರೆ ಏನು ವಿಚಿತ್ರ ನೋಡಪ್ಪ ಅವತ್ತು ನೀ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡಕ್ ಬಂದೆ ಇವತ್ತು ನೋಡಿದ್ರೆ ಹೆಂಡತಿನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತಿದೀಯ ಅಮ್ಮ ನಿಮ್ಮ ಮಗ ಮಾಡಿರೋ ಒಂದು ತಪ್ಪು ಕೆಲಸದಿಂದ ಅವನ ಮೇಲೆ ಬೇಜಾರಿದೆ ಹೊರತು ಇನ್ಯಾವುದು ಮನಸ್ತಾಪ ಇಲ್ಲ ಅದೇನೋ ಗೊತ್ತಿಲ್ಲ ಅಮ್ಮ ನಿಮ್ಮನ್ನು ಮೀಟ್ ಮಾಡಿದಾಗ ನೀವು ತುಂಬ ಹತ್ರದವರು ನಮ್ಮವರು ಅನ್ನೋ ಫೀಲ್ ಬಂತು ಅದಕ್ಕೆ ನನ್ನ ಹೆಂಡ್ತಿನ ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಎಲ್ಲಿ ಆಂಟಿ ಅಮ್ಮ ಕಾಣಿಸ್ತಿಲ್ಲ ಅಯ್ಯೋ ಇಲ್ಲೇ ಇದ್ಲು ಬಾ ಮುಂದೆ ಹೋಗಿ ಹುಡ್ಕೋಣ ನಮ್ಮಮ್ಮನ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ಹುಟ್ಟಿದ ಬೆಂಗಳೂರಲ್ಲೇ ಅಂದ್ರೆ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ನೀನು ಮಂಗಳೂರಲ್ಲಿದ್ದ ಅಲ್ಲಿ ಯಾಕಿದ್ದ ನಮ್ಮ ಅಪ್ಪನ ಹುಟ್ಟೂರದು ನಿಮ್ಮಪ್ಪ ಏನ್ ಮಾಡ್ತಾರೆ ಮಾಡ್ತಾ ಇದ್ರಂತ ಗೊತ್ತಿಲ್ಲ ಆದ್ರೆ ಈಗ ಅವ್ರು ನನ್ನ ಜೊತೆಗೆ ಐ ಆಮ್ ಸೋ ಸಾರಿ ನಿಮ್ಮಮ್ಮನೂ ನಿನ್ ಜೊತೆ ಇಲ್ಲ ಅಂತ ಹೇಳ್ದೆ ಅಲ್ವಾ ಯಾಕೆ ಏನಾಯ್ತು ಅದು ಗೊತ್ತಿದ್ದಿದ್ರೆ ನಮ್ಮಮ್ಮ ಈಗ ನನ್ನ ಜೊತೆ ಇರ್ತಾ ಇದ್ದ ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದೂ ಗೊತ್ತಿಲ್ಲ ನಾನು ಲಾಸ್ಟಾಗ ಅವಳು ನೋಡೋವಾಗ ನನಗೆ 9 ವರ್ಷ ಇರಬಹುದು ಅದು ಕನ್ಫರ್ಮೇಷನ್ ಇಲ್ಲ ಅವತ್ತು ನೋಡಿದ್ದು ಅವತ್ತು ಕಳೆದೋದವಳು ಇದುವರೆಗೂ ಸಿಗ್ಲಿಲ್ಲ ಹೇಗ್ ಕಳ್ದೋದ್ರು ಏನಾಗಿತ್ತು ಗೊತ್ತಿಲ್ಲ ರೆಡಿ ಆದ್ರೆ ನಮ್ಮಮ್ಮ ನಂಗೆ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ ಅವಳು ನಾನು ಹುಡ್ಕೊಂಡು ಬರ್ತಾಳೆ ಇಲ್ಲ ನಾನು ಅವಳನ್ನ ಹುಡುಕ್ತೀನಿ ಟೆನ್ಷನ್ ಮಾಡ್ಕೋಬೇಡ ಕೃಷ್ಣ ಅವ್ರು ನಿಂಗೆ ಸಿಕ್ಕೇ ಸಿಗ್ತಾರೆ ನನಗೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಷ್ಟೇ ಉದ್ದೇಶ ನಾನೇನೇ ಮಾಡಿದ್ರು ನನ್ನ ತಾಯಿಗೋಸ್ಕರ ಮಾತ್ರ ಮಾಡೋದು ನಿನ್ ತಾಯಿ ಹೆಸರೇನು ಯಶೋಧ ನಾಮದೇಶ ಸಪುತ್ರಿ ನಾಮ್ ಅವ್ರ ಒಬ್ಬ ಮಗ ಇದ್ರಲ್ವಾ ಅವ್ರ ಹೆಸರೇನು ಕೃಷ್ಣ ಏ ಕೃಷ್ಣ ಕಳೆದೋಗಿದ್ನ ಹೇಳಿ ಯಾರಡಿ ಕಡ್ಲೆಕಾಯಿ ತೊಗೊಳ್ಳಿ ಸರ್ ಗರಂ ಕಡ್ಲೆಕಾಯಿ ಒಳ್ಳೆ ಟೈಮ್ ಪಾಸು ಊರಿಗೆ ಹೋದ್ಮೇಲೆ ಲವರ್ಸ್ ಇದೇ ನೆನಪಾಗುತ್ತೆ ಸರ್ ಅಂತ ಟೇಸ್ಟ್ ಬರೀ 10 ರೂಪಾಯಿ ಏಯ್ ನಿಂಗೆ ಯಾರು ಹೇಳಿದ್ದು ನಾವಿಬ್ರು ಲವರ್ಸ್ ಅಂತ ಕರೆಕ್ಟಾಗಿ ಹೇಳಿದ್ಯಾ ಮಗ ನಿಂಗೆ ಯಾರು ಹೇಳ್ದೇ ಇದ್ರು ನೀನು ಹೇಳಿದ್ ಸರಿಯಾಗೇ ಇದೆ ಬೇಡ ಕೃಷ್ಣ ನೀವು ಸುಮ್ಮನೆ ರೀ ಅವನೇ ನಾಳೆ ಯಾವ್ದಾದ್ರು ನ್ಯೂಸ್ ಚಾನಲ್ ಹೋಗ್ಬಿಟ್ಟು ಇಬ್ರು ಲವರ್ಸ್ ಬಂದಿದ್ರು ಕಡ್ಲೆಕಾಯಿ ತಿಂದ್ರು ಅಂತ ಸಾಕ್ಷಿ ಹೇಳ್ತಾನ ನೀನ್ ಸೂಪರ್ ಗುರು ಒಂದು ಪ್ಯಾಕೆಟ್ ಕೊಡು 10 ರೂಪಾಯಿ ನಮ್ದು ಜನ್ಮಾಂತರದ ಲವ್ ಸ್ಟೋರಿ ಮತ್ತೆ ಅವಕ್ಕ ಯಾಕೆ ಮಗ ಉಳಿಸ್ಕೊಂಡಿದ್ದಾರೆ ಅವ್ರು ಹಾಗೆ ಯಾವುದೋ ಟೆನ್ಷನ್ ಅಲ್ಲಿರೋ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಹಂಗೆ ಆಡ್ತವ್ರೆ ನೀನ್ ಸೂಪರು ಹೋಗುರು ಥ್ಯಾಂಕ್ ಯು ನಾನು ಎಲ್ಲಿದೆ ಕರೆಕ್ಟು ನನ್ನ ಸ್ಟೋರಿ ಇನ್ನೂ ಕಂಪ್ಲೀಟ್ ಮಾಡಿರ್ಲಿಲ್ಲ ಏನು ಬೇಕಾಗಿಲ್ಲ ನನಗೆ ನಿನ್ ಸ್ಟೋರಿ ಕೇಳಕ್ ಮೂಡಿಲ್ಲ ನನಗೆ ಕೋಪ ಬರ್ತಿದ ನನ್ಗೆ ಯಾಕಾರು ಬನ್ನೋ ಒಂದ್ ಕಡೆ ನಿನ್ ಕಟ್ ಆದ್ರೆ ಇನ್ನೊಂದ್ ಕಡೆ ಆತ ಇಲ್ಲೇ ಇರು ಬರ್ಬೇಡ ಅಂತಾರ ಓರ್ ಆಗ್ತಿದೆ ಮಗನ ಹೆಸರು ಬೇರೆ ಗೊತ್ತಿಲ್ಲ ಅಂತೀರಾ ಅವ್ರ ಮನೆಯವ್ರು ಯಾರಾದ್ರೂ ಇದ್ದಾರಾ ಅಂದ್ರೆ ಕುಟುಂಬಸ್ಥರು ಇಲ್ಲ ಅದೇ ಗೊತ್ತದವರಾದ್ರೂ ಆಗ್ಬೋದು ಯಾರಡಿ ನಾನಿದ್ದೀನಲ್ರಿ ತಗೊಳ್ಳಿದ್ದೀನಿ ಕಡ್ಲೆಕಾಯಿಗೆ ಇನ್ನೊಂದು ಹೆಸರೇ ಟೈಮ್ ಪಾಸು ತಿನ್ನಿದ್ದೀನ ಇಂಬೋರೆಲ್ಲ ಹೋಗುತ್ತೆ ಅಮ್ಮ ನಿಮಗೆ ಲೇಟ್ ಆಗ್ತಾ ಇಲ್ಲ ತಾನೆ ಒಂದು ನಿಮಿಷ ಇರಿ ಅವ್ರಿಗೆ ಕಾಲ್ ಮಾಡ್ತೀನಿ ಲೇಟ್ ಅಂತೇನಿಲ್ಲ ಸುಮ್ಮನೆ ನನ್ನನ್ನು ಪರಿಚಯ ಮಾಡಿಸ್ಬೇಕು ಅಂತ ಅವಳಿಗೆ ಯಾಕೆ ತೊಂದರೆ ಕೊಡ್ತೀಯಾ ಅಂತ ಅಯ್ಯೋ ಇದ್ರಲ್ಲಿ ತೊಂದರೆ ಏನು ಬಂತಮ್ಮ ನಮ್ಗೆ ಇಷ್ಟ ಆದವ್ರನ್ನ ನಮ್ಮವ್ರಿಗೆ ಪರಿಚಯ ಮಾಡಿಸ್ಬೇಕಲ್ವಾ ನಿನ್ನ ಮಾತು ಕೇಳಿ ತುಂಬ ಖುಷಿ ಆಯ್ತಪ್ಪ
ನಾನು ನಿಮ್ಮನ್ನು ಅವತ್ತು ಭೇಟಿಯಾದಾಗಲೇ ಖುಷಿಯಾಗಿತ್ತು. ಇನ್ನು ಇವತ್ತು ಇಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇರಿ ಒಂದು ನಿಮಿಷ, ಅವ್ರಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಎಲ್ಲಿ ಹೋಗ್ಬಿಟ್ಲು ಇವಳು? ಆಂಟಿ, ಅಮ್ಮನ ಸುಮ್ಮನೆ ಇಲ್ಲೆಲ್ಲೋ ಹುಡ್ಕೋ ಬದಲು ಯಾವ್ದಾದ್ರು ಗ್ರಂಥಿ ಅಂಗಡಿಗೆ ಹೋಗಿದ್ರೆ ಸಿಕ್ಕಿರೋಳಪ್ಪ. ಇಲ್ಲ ಚಿತ್ರ, ಮೊದ್ಲೇ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ. ಇಲ್ಲೇ ಇದ್ಲು. ಎಲ್ಲಿ ಹೋಗ್ಬಿಟ್ಲು? ಬೇಡ ಬಿಡಪ್ಪ, ಅವ್ರು ಶಾಪಿಂಗ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗಿರ್ಬೋದು. ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ? ಇಲ್ಲ ಇರಿಮ್ಮ, ಬಂದ್ಬಿಡ್ತಾರೆ. ಒಂದು ನಿಮಿಷ. ಬೇಕು ಅಂದಾಗಲೇ ಈ ಫೋನ್ ಕೈ ಕೊಡುತ್ತೆ. ಇದ್ಯಾಕೆ ಇಲ್ಲೇ ನಿಂತಿದ್ಯಾ? ಬಾ, ಬೇರೆ ಕಡೆ ಹೋಗಿ ಹುಡ್ಕೋಣ. ಒಂದು ನಿಮಿಷ ಅಮ್ಮ. ಅಮ್ಮ ಈ ಕಡೆ ಬಂದ್ರೆ ಆ ಕಡೆ ಇರ್ತೀವಿ, ಆ ಕಡೆ ಹೋದ್ರೆ ಈ ಕಡೆ ಇರ್ತೀವಿ. ಸೊ ನೀವೊಂದು ಕೆಲಸ ಮಾಡಿ, ನೀವು ಆ ಕಡೆ ಎಲ್ಲ ಹುಡುಕ್ತೀರಿ, ನಾನು ಈ ಕಡೆ ಹುಡುಕ್ತೀನಿ. ನೀನು ಹೇಳೋದು ಸರಿನೇ. ಆಯ್ತು. ನೀವು ಇಲ್ಲಿದ್ದೀರಾ? ಆಗ್ಲಿಂದ ನಿಮಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಅದು ನನ್ನ ಫೋನ್ಗೇನೋ ಪ್ರಾಬ್ಲಮ್ ಆಗಿದೆ. ನಾನು ನಿಮ್ಗೊಬ್ರನ್ನ ಮೀಟ್ ಮಾಡಿಸ್ಬೇಕು. ಅವ್ರ ಮನೆಯವರು ಇರಬಹುದು, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಪರಿಚಯನೂ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಈ ಕಾರ್ಯ ನಾನೇ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಿಮ್ಮ ಅಣ್ಣ ಅವ್ರು ಮಾಡ್ತಿದ್ರು, ಅವ್ರಿಗೆಲ್ಲ ಗೊತ್ತಿತ್ತು. ರೀ ನಿಲ್ರಿ. ಅಯ್ಯೋ, ನಾನು ನಿಮ್ಮ ಹಿಂದೆ ಬರ್ತಾ ಇದ್ರೆ ನೋಡೋ ಸಮಾಜ ತಪ್ಪು ತಿಳ್ಕೊಳತ್ತಪ್ಪ. ನನ್ನ ಹಿಂದೆ ಬಾ ಅಂತ ನಿಂಗೆ ಯಾರು ಹೇಳಿದ್ದು? ನೋಡಿ, ಲವರ್ ಆಗಿ ಲವರ್ ಹಿಂದೆ ಬಂದಿಲ್ಲ ಅಂದ್ರೆ ಅದೇ ಸಮಾಜ ತಪ್ಪು ತಿಳ್ಕೊಳತ್ತೆ. ಬೇಡ ಕೃಷ್ಣ, ನೀನ್ ತುಂಬಾ ಇರಿಟೇಟ್ ಮಾಡ್ತಿದ್ಯಾ. ನೀವು ನನ್ಗೆ ಅದನ್ನೇ ಮಾಡ್ತಿರೋದು. ಸುಮ್ಮನೆ ನನ್ನ ಜೊತೆ ಕಡ್ಲೆಕಾಯಿ ತಿಂತಾ ಇರ್ಬೋದು, ನಂಗೆ ನಿನ್ ಜೊತೆ ಇರಕ್ಕೆ ಇಷ್ಟ ಇಲ್ಲ. ಆದ್ರೆ ನನ್ಗೆ ನಿಮ್ ಜೊತೆ ಇರೋದಕ್ಕಿಂತ ಒಳ್ಳೆ ಟೈಮ್ ಬೇರೆ ಯಾವ್ದು ಇಲ್ಲ. ಇದಕ್ಕೆ ನಂಗೆ ಇರಿಟೇಟ್ ಆಗ್ತಾ ಇರೋದು. ಜೊತೆ ಇದ್ರೆ ನಾನು ಹುಚ್ಚಿ ಆಗೋಗ್ತೀನಿ ಅಷ್ಟೇ. ನಾವು ಆಲ್ರೆಡಿ ನಿಮ್ ಹುಚ್ಚಲ್ಲೇ ಇದೀವಿ. ಕೃಷ್ಣ, ಸಾಕು ನಿನ್ ತಲೆ ಹಟ್ಟೆ. ನಿನ್ ಜೊತೆ ಇನ್ನು 5 ನಿಮಿಷ ಇದ್ರೆ ನಾನು ಹುಚ್ಚಿ ಆಗೋಗ್ತೀನಿ. ನಾನು ಹೋಗ್ತೀನಿ. ಎಲ್ಲಿಗೆ? ತಾತನ ಹತ್ರ. ಅವ್ರು ಬೈದ್ರು ಪರವಾಗಿಲ್ಲ, ಆದ್ರೆ ನಿನ್ ಜೊತೆ ಮಾತ್ರ ಇರಲ್ಲ. ಹೋಗಿ ನಮ್ ದೇವ್ರ ಸತ್ಯ ನಮ್ಗೆ ಗೊತ್ತಿಲ್ವಾ? ನಿಮಗೆ ನನ್ನ ಬಿಟ್ಟು 5 ನಿಮಿಷ ಕೂಡ ಇರಕ್ಕಾಗಲ್ಲ, ನೋಡ್ತೀರಿ.
ನಾನು ಬ್ಲ್ಯಾಕು ನೀವು ವೈಟ್, ವರ್ಲ್ಡ್ ಅಲ್ಲಿರೋ ಪರ್ಫೆಕ್ಟ್ ಕಾಂಬಿನೇಷನ್. ಕೃಷ್ಣ ಯಾಕೋ ಈ ರೇಂಜಿಗೆ ತಲೆ ತಿಂತ್ಯಾ? ಸರಿ ತಿನ್ನಲ್ಲ ಬಿಡಿ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ ಬಂದಿದ್ದು? ಹೌದು, ಆದ್ರೆ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಕೃಷ್ಣ ತುಳಸಿ ಕೃಷ್ಣ ತುಳಸಿ ಕೃಷ್ಣ ತುಳಸಿ ಕೃಷ್ಣ ತುಳಸಿ ಎಲ್ಲೋಗ್ಬಿಟ್ರು? ಯಾರನ್ನ ಹುಡುಕ್ತಿದ್ದೀರಾ ಸರ್? ಅದೇ ಮೇಡಮ್, ನಿಮ್ಮನ್ನೊಬ್ಬರನ್ನ ಮೀಟ್ ಮಾಡಿಸ್ಬೇಕು ಅನ್ನಲ್ಲ, ಅವ್ರನ್ನ. ಯಾರವರು? ನಿಮ್ಗೆ ತುಂಬಾ ಪರಿಚಯ ಇರೋರಾ? ಹಾಗೇನಿಲ್ಲ, ಆಫೀಸ್ ವಿಷಯದಲ್ಲಿ ಒಂದ್ಸತಿ ಮೀಟ್ ಮಾಡಿದ್ದೆ, ಹಾಗೆ ಪರಿಚಯ ಆಯ್ತು. ಆಫೀಸ್ ವಿಷಯದಲ್ಲ? ಹಾ, ಅಂದ್ರೆ ನಮ್ಮ ಸೆಕ್ರೆಟರಿಯಿಂದಾಗಿ ಅವ್ರ ಪರಿಚಯ ಆಯ್ತು. ತುಂಬಾ ಒಳ್ಳೆ ಹೆಂಗಸು. ಹೌದಾ? ಇಲ್ಲೇ ಇದ್ರು ಅಂತೀರಾ, ಕಾಣಿಸ್ತಾನೆ ಇಲ್ಲ. ನೀವೆಷ್ಟು ಹೇಳಿದ್ಮೇಲೆ ನನಗೂ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನಿಸ್ತಿದೆ. ಎಲ್ಲಿ ಹೋದ್ರು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ನಿಮಗೆ ಕಾಲ್ ಟ್ರೈ ಮಾಡ್ತಾ ನೋಡಿದಾಗ ನನ್ನ ಜೊತೆಲೇ ಇದ್ರು. ಇಲ್ಲಿಗೆ ಬಂದ ಮೇಲೆ ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಹ್ ಹೌದಾ? ಹಾ, ಬಹುಶಃ ಅವ್ರು ಇಲ್ಲೇ ಎಲ್ಲೋ ಇರ್ಬೋದು. ನಾನು ನೋಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಆಮೇಲೆ ನೀವೆಲ್ಗೂ ಹೋಗ್ಬಿಡ್ಬೇಡಿ. ಸರ್, ಒಂದು ನಿಮಿಷ. ಹೇಳಿ ಮೇಡಮ್. ಅವ್ರನ್ನ ಇನ್ನೊಂದ್ಸಲ ಮೀಟ್ ಮಾಡೋಣವಾ? ಇನ್ನೊಂದು ದಿನ ಅವ್ರು ಸಿಗ್ತಾರೋ ಇಲ್ವೋ, ಇವತ್ತು ಹೇಗೂ ಅವ್ರು ಸಿಕ್ಕಿದ್ದಾರೆ. ನನ್ನ ಪ್ರಕಾರ ಅವ್ರು ಇಲ್ಲೇ ಎಲ್ಲೋ ಇರಬೇಕು. ನಾನು ನೋಡ್ಕೊಂಡು ಬರ್ತೀನಿ. ಸರ್ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ನನಗೆ ತುಂಬ ತಲೆನೋತಿದೆ. ಮನೆಗೆ ಹೋಗೋಣವಾ? ತಲೆ ನೋತಿದ್ಯಾ? ಯಾಕೆ ಇಷ್ಟೊಂದು ಸಡನ್ ಆಗಿ? ಏನಾಯ್ತು? ಯಾಕೋ ಗೊತ್ತಿಲ್ಲ, ಸಡನ್ ಆಗಿ ಶುರುವಾಯಿತು. ವೈ ನಾಟ್? ಬನ್ನಿ ಹೋಗೋಣ. ನನಗೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ನಿಮಗೇನು ಬೇಜಾರಿಲ್ಲ ತಾನೆ? ಕಮ್ ಆನ್ ಮೇಡಮ್, ಇದಕ್ಕೆ ಯಾರಾದರೂ ಬೇಜಾರು ಮಾಡ್ಕೋತಾರಾ? ಬನ್ನಿ. ಥ್ಯಾಂಕ್ ಯು. ಆಲ್ರೆಡಿ ನನಗೆ ಗೊತ್ತಿತ್ತು. ಏನು ಗೊತ್ತಿತ್ತು? ನಿಮಗೆ ನನ್ನನ್ನು 5 ನಿಮಿಷನೂ ಬಿಟ್ಟಿರೋಕ್ಕಾಗಲ್ಲ, ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ. ಹೆಲೋ, ನಾನೇ ನಿನ್ನ ಹತ್ರ ಬಂದಿಲ್ಲ, ನೀನೇ ನನ್ನ ಹತ್ರ ಬಂದಿರೋದು. ಎರಡು ಒಂದೇ ಜೊತೆಗಿದೀವಾ? ಅದೇ ದೊಡ್ಡ ದುರಂತ. ನಾನು ನಿನ್ನ ಜೊತೆ ಬಂದಿರೋದೇ ದೊಡ್ಡ ತಪ್ಪು. ನಾನು ನಿನ್ನ ಜೊತೆ ಯಾಕಾದ್ರೂ ಬಂದೋ? ಅಂದ್ರೆ ನೀವು ನನ್ನ ಜೊತೆ ಬರಬೇಕು ಅಂತ ಬಂದಿದ್ದಾ? ಎಂಥದ್ದು ಇಲ್ಲ, ಮಣ್ಣು. ಏನೋ ಟಂಗ್ ಸ್ಲಿಪ್ ಆಗಿ ಹಾಗೆ ಹೇಳ್ದೆ ಅಷ್ಟೇ. ಹೀಗೆ ಮುಂದೊಂದು ದಿನ ಸ್ಲಿಪ್ ಆಗಿ ನನ್ನ ಜೊತೆ ಲವಲ್ ಬೀಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿನ್ನ ನಂಬಿಕೆ ನಿಜ ಆಗಲ್ಲ. ಸುಮ್ಮನೆ ಫಾಲ್ಸ್ ಹೋಪ್ಸ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡ. ಆಕ್ಚುಲಿ ನೀವು ನಿಮ್ಮನ್ನ ಸುಮ್ಮನೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ಸುತ್ತೆ. ನೋಡಿ, ಒಂದ್ಸಲ ನಿಮ್ಮ ಮನ್ಸು ಹೇಳಿದನ್ನ, ನಿಮ್ಮ ಹಾರ್ಟ್ ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಆಗ ನೋಡಿ ಈ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ನೀನ್ ಸಿಗೋವರೆಗೂ ನನ್ನ ಪ್ರಪಂಚ ಸುಂದರವಾಗೇ ಇತ್ತು. ಈಗ ಅತಿ ಸುಂದರವಾಗಿದೆಯಲ್ಲ? ಎಂಥದ್ದು ಇಲ್ಲ, ಮಣ್ಣು. ಎಲ್ಲ ಹಾಳಾಗೋಗಿದೆ. ಈಗ ಬ್ಲ್ಯಾಕ್ ಅಂಡ್ ವೈಟ್ ತರ ಫೀಲ್ ಆಗುತ್ತೆ. ಸೋ ಬೋರಿಂಗ್. ಕರೆಕ್ಟು, ಹಾಗೆ ಇರ್ಬೇಕು. ನಾನು ಬ್ಲ್ಯಾಕು, ನೀವು ವೈಟ್, ವರ್ಲ್ಡ್ ಅಲ್ಲಿರೋ ಪರ್ಫೆಕ್ಟ್ ಕಾಂಬಿನೇಷನ್. ಕೃಷ್ಣ ಯಾಕೋ ಈ ರೇಂಜಿಗೆ ತಲೆ ತಿಂತ್ಯಾ? ಸರಿ ತಿನ್ನಲ್ಲ ಬಿಡಿ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ ಬಂದಿದ್ದು? ಹೌದು, ಆದ್ರೆ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ.
ಯಾರಡಿ ಈ ಮಾತು ಕೇಳೋಕಂತಾನೆ ನನ್ನ ಹಾರ್ಟ್ ಎಷ್ಟು ದಿನದಿಂದ ಕಾಯ್ತಾ ಇದೆ ಗೊತ್ತಾ? ಹೇಳ್ರಿ. ಅಂಥದ್ದೇನಿಲ್ಲ. ಮತ್ತೆ ಅದು ಅದು ನೀನು ನಾನೇ ಬೇಗ ಹೇಳಿ. ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಮನೇಲಿ ಎಲ್ಲರ ಹತ್ರ ಹೇಳಿದ್ದೆ. ಆದರೆ ಯಾರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳೇ ಇಲ್ಲ. ಆದರೆ ನೀನು ಮಾತ್ರ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಸಹಾಯ ಮಾಡ್ತೀಯಲ್ಲ, ಖುಷಿ ಆಯ್ತು. ಅದೇ ಖುಷಿಯಲ್ಲಿ ನಿಮಗೆ ನನ್ನ ಮೇಲೆ ಲವ್ ಆಗಿ ಐ ಲವ್ ಯು ಅಂತ ಹೇಳಕ್ ಬಂದಿದ್ರಲ್ಲ? ಇಲ್ಲ, ನೀನು ಮಾಡಿರೋ ಹೆಲ್ಪಿಗೆ ಥ್ಯಾಂಕ್ಸ್ ಹೇಳಕ್ಕಂತ ಬಂದೆ. ಮತ್ತೆ ಶುರು ಆಯ್ತಾ ನಿಂದು? ಇದಕ್ಕೆ ನಂಗೆ ಕೋಪ ಬರೋದು. ಆಯ್ತು ಬಿಡಿ, ಹಾಲಿಗೆ ಬಂದಿದ್ದು ಚಿತ್ರಾನ್ನ ಅಂತ ಸುಮ್ಮನಾಕಿ. ಆದರೆ ಟ್ರೀಟ್ನ ನಾನು ಹೇಳಿದ ಟೈಮ್ಗೆ ನಾನು ಹೇಳಿದ ಜಾಗದಲ್ಲಿ ಕೊಡಿಸ್ಬೇಕು, ಓಕೆನಾ? ಓಕೆ. कृष्ण तुलसी कृष्ण तुलसी कृष्ण तुलसी कृष्ण तुलसी ವೆಂಕಟೇಶ, ವೆಂಕಟೇಶ, ಯಾಕೋ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಸರ್ ಅದು ಇಲ್ಲಿ ಮುಚ್ಚೋ ಬಾಯಿ ಸಾಕು. ನಾನು ನಿನಗೆ ಬಾಸ್ ಅಥವಾ ನೀನು ನನಗೆ ಬಾಸ್? ಏನಾದರೂ ಸಮಸ್ಯೆ ಇದ್ರೆ ಕಾಲ್ ಮಾಡೋದಕ್ಕೆ ಹೇಳಿದ್ದೆ ಹೊರತು ಕಾಲ್ ರಿಸೀವ್ ಮಾಡೋದೇ ಸಮಸ್ಯೆ ಮಾಡೋದು ಹೇಳಿರಲಿಲ್ಲ. ಸರ್ ತುಂಬ ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅದೇನು ಅಂತ ಬೊಗಳಿ ಸಾಯಿ. ನಾನು ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿರೋದು ನನ್ನ ಕೆಲಸ ಕಡಿಮೆ ಆಗಲಿ ಅಂತ. ಆದರೆ ನೀವು ನನ್ನ ಹತ್ರನೇ ಕೆಲಸ ಮಾಡಿಸೋ ರೇಂಜಿಗೆ ಬಂದ್ಬಿಟ್ಟಿದ್ದೀರಿ ಅಲ್ವಾ? ತಪ್ಪಾಯ್ತು ಸರ್, ಇದು ನಿಮ್ಮಿಂದನೇ ಆಗೋ ಕೆಲಸ, ಅದಕ್ಕೆ ಫೋನ್ ಮಾಡಿದೆ. ಅದೇನು ಬೇಗ ಹೇಳು. ಯಶೋದಾಗೆ ಮೈ ಹುಷಾರಿಲ್ಲ ಸರ್. ಈ ಸಣ್ಣ ವಿಷಯಕ್ಕೆ ನನಗೆ ಕಾಲ್ ಮಾಡಿದ್ದೀಯ. ಅವಳು ಹುಷಾರಿಲ್ಲದೆ ಆಗ್ತಿರೋದು ಇದೇನು ಮೊದಲನೇ ಸಲನಾ? ಇಲ್ಲ ಸರ್, ಈ ಸಲ ಯಾವಾಗೂ ಇದ್ದಂಗಿಲ್ಲ. ನಾವು ಯಾವಾಗಲೂ ಮಾಡೋ ಥರ ಮೆಡಿಕಲ್ ಶಾಪಿಂದ ಮಾತ್ರೆ ತಂದು ಕೊಟ್ವಿ. ಆದರೆ ಏನು? ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ಏನೋ ಬೇರೆ ಸಮಸ್ಯೆ ಇದೆ ಅನ್ಸುತ್ತೆ. ಶಟ್ ಅಪ್! ಬೇರೆ ಯಾವ ಸಮಸ್ಯೆನೂ ಇಲ್ಲ. ರೆಗ್ಯುಲರ್ ಆಗಿ ಕರೆಸ್ತಿದ್ದ ಡಾಕ್ಟ್ರಿಗೆ ಕಾಲ್ ಮಾಡಿದ್ಯಾ? ಇಲ್ಲ ಸರ್, ವಿಷಯ ನಿಮಗೆ ಗೊತ್ತಾದ ಮೇಲೇ ಮಾಡೋಣ ಅಂತ ಸುಮ್ಮನದೆ. ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿರೋಂಥ ಮೂರ್ಖತನದ ಕೆಲಸನ ನನ್ನ ಲೈಫಲ್ಲೇ ಮಾಡಿಲ್ಲ. ನಾನು ಅದನ್ನು ನಾನೇ ಮಾಡಬೇಕು. ಥ್ಯಾಂಕ್ಸ್. ಓಕೆ, ಮುಂದೆ ಹೇಳಿ. ಏನ್ ಮುಂದೆ? ಥ್ಯಾಂಕ್ಸ್ ಓಕೆ, ಅದು ಬಿಟ್ಟಾಕಿ. ನೀವೇನೋ ಹೇಳ್ಬೇಕು ಅನ್ಕೊಂಡ್ರಲ್ಲ, ಅದನ್ನ ಹೇಳಿ. ಯಾರಾದ್ರೂ ಮೂವಿನ ಇಂಟ್ರೋಲ್ ನಿಲ್ಲಿಸ್ತಾರಾ? ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇಲ್ಲಿಗೆ ಬಂದಿರೋದೇ ಥ್ಯಾಂಕ್ಸ್ ಹೇಳಕ್ಕೆ. ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಹೇಳ್ದೆ. ರೀ, ಬರೀ ಥ್ಯಾಂಕ್ಸ್ ಹೇಳಕ್ಕೆ ತಾತನ್ ಜೊತೆ ಈ ಲೆವೆಲ್ ರಂಪ ಮಾಡ್ಕೊಂಡ್ ಬಂದ್ರ? ಹೌದು, ಮನೇಲಿ ಹೇಳಕ್ ಆಗಿರ್ಲಿಲ್ಲ ಅಲ್ವಾ, ಮನ್ಸಲ್ಲೇ ಕೊರಿತಾ ಇತ್ತು. ಅರ್ಜೆಂಟಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸರಿ ಹೋಗಲ್ಲ ಅಲ್ವಾ, ಅದಕ್ಕೆ ಬಂದೆ. ಓ ದೇವ್ರೇ, ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟು ದೂರ, ಇನ್ನು ಲವ್ ಓಕೆ ಅನ್ನೋದನ್ನ ಹೇಳೋದಕ್ಕೆ ಫಾರಿನ್ಗೆ ಕರ್ಕೊಂಡು ಹೋಗ್ಬಿಡ್ತೀರಾ ಅಂತ. ಇಂಥ ಕನ್ಸೆಲ್ಲ ಇಟ್ಕೋಬೇಡ, ನಾನು ಲವ್ ಮಾಡಲ್ಲ. ಮತ್ತದೇ ಹಳೆ ಗ್ರಾಮೋಫೋನ್ ಕ್ಯಾಸೆಟ್ ಹಾಕ್ಬೇಡಿ. ಸರಿ ಬಿಟ್ಟಾಕಿ. ಆದ್ರೂ ನೀವ್ ಹೀಗ್ ಮಾಡ್ಬೋದಾ? ಇದು ಮೋಸ ಅಲ್ವಾ? ಮೋಸನಾ? ನಾನೇನ್ ಮಾಡ್ದೆ? ಮತ್ತಿನ್ನೇನ್ರಿ, ನಾನ್ ಬೆವರು ಸುರಿಸಿ ರಕ್ತ ಸುರಿಸಿ ಅಲ್ಲ ಹಾರ್ಡ್ ವರ್ಕ್ ಮಾಡಿ ಎದ್ದೋ ಬಿದ್ನೋ ಅಂತ ಓಡ್ ಬಂದು ನಿಮ್ ಎಂಗೇಜ್ಮೆಂಟ್ ನಿಲ್ಲಿಸಿದೆ. ಆದ್ರೆ ನೀವು ಸಣ್ಣ ಥ್ಯಾಂಕ್ಸ್, ಈ ಆನೆ ಗಾತ್ರದ ಹೆಲ್ಪ್ಗೆ ನೀವೇ ಗಾತ್ರದ ಥ್ಯಾಂಕ್ಸ್. ಸಮಾಜ ಏನ್ ಅಂದ್ಕೊಳ್ಳಲ್ಲ.
ಇವಾಗ ನಿನಗೇನ್ ಬೇಕು? ಒಂದು ಮುತ್ತು. ವಾಟ್? ಅಲ್ಲ ಒಂದು ಟ್ರೀಟು, ಇಲ್ಲ ಅಂದ್ರೆ ಒಂದು ಲಾಂಗ್ ಡ್ರೈವ್, ಮೂವಿ. ಅದೆಲ್ಲ ಆಗಲ್ಲ. ಇದನ್ನ ನಾನು ಮೋಸ ಅಂದಿದ್ದು. ಸರಿ, ಟ್ರೀಟ್ ಬೇಕಾದ್ರೆ ಕೊಡಿಸ್ಬೋದು. ಅಲ್ಲ, ಕೊಡಿಸ್ಬೇಕು ಅನ್ನೋದೇನು, ಕೊಡಿಸ್ತೀನಿ. ಓಕೆನಾ? ದೇವ್ರೆ, ನನಗೆ ಮುಂದಿನ ಜನ್ಮ ಅಂತ ಒಂದಿದ್ರೆ ಪ್ಲೀಸ್ ಹುಡುಗನಾಗ ಮಾತ್ರ ಹುಟ್ಟಿಸ್ಬೇಡ. ಈ ಶೋಷಣೆ, ಈ ದೌರ್ಜನ್ಯ ಈ ಜನ್ಮದಲ್ಲೇ ಮುಗ್ದೋಗ್ಲಿ. ಹೆಣ್ಮಕ್ಳು ಮುಂಗಾರು ಮಲೆ ಮೂವಿನಲ್ಲಿ ಎದೆ ಮೇಲೆ ನಿಂತಿದ್ದು ನೋಡಿದ್ದೆ, ತೀರಾ ಹಾರ್ಟ್ ಮೇಲೇನೆ ನಿಂತ್ಬಿಟ್ರು. ಅಯ್ಯೋ, ನಮ್ಮ ಲೈಫು ಕೂಡ ಸಿಕ್ದಲ್ಲಿ ಪರ ಪರ ಅಂತ ಕೆರ್ಕೊಳ್ಳೋ ಥರ ಆಗೋಯ್ತು. ಮತ್ತೆ ಶುರು ಆಯ್ತಾ ನಿಂದು? ಇದಕ್ಕೆ ನಂಗೆ ಕೋಪ ಬರೋದು. ಆಯ್ತು ಬಿಡಿ, ಹಾಲಿಗೆ ಬಂದಿದ್ದು ಚಿತ್ರಾನ್ನ ಅಂತ ಸುಮ್ಮನಾಕಿ. ಆದರೆ ಟ್ರೀಟ್ನ ನಾನು ಹೇಳಿದ ಟೈಮ್ಗೆ ನಾನು ಹೇಳಿದ ಜಾಗದಲ್ಲಿ ಕೊಡಿಸ್ಬೇಕು. ಓಕೆನಾ? ಓಕೆ. ದೇವ್ರೆ, ಇನ್ಯಾವತ್ತೂ ನಮ್ಮಿಬ್ರನ್ನ ಬೇರೆ ಮಾಡ್ಬೇಡಪ್ಪ. ದೇವ್ರೆ, ನಾನು ಎಲ್ಲೇ ಹೋದ್ರೂ ನನ್ನ ಅಮ್ಮ ನನ್ನ ಜೊತೆನೇ ಇರಬೇಕು. ನನ್ನ ವರ್ಷ ಅಕ್ಕನ ಆಸೆ ಎಲ್ಲ ಈಡೇರಿಸು ದೇವ್ರೆ. ಕಾಲ ಬದಲಾಯ್ತು, ಆದ್ರೆ ಬದಲಾಗದೆ ಇರೋದು ಈ ಅಕ್ಕ ತಂಗಿಯರ ಬಾಂಧವ್ಯ. ಅಮೃತವರ್ಷಿಣಿ, ಸೋಮವಾರದಿಂದ ಶನಿವಾರ ರಾತ್ರಿ 9 ಗಂಟೆಗೆ. ಆದ್ರೆ ನನ್ನೊಂದು ಕಂಡೀಷನ್ ಇದೆ. ಆಯ್ತು ತಾತ, ಅದೇನು ಅಂತ ಹೇಳಿ. ನಾನು ಹೇಳೋ ಸತ್ಯನ ನೀನು ಬೇರೆ ಯಾರಿಗೂ ಹೇಳಬಾರ್ದು. ಹಾಗಂತ ನೀನು ನನಗೆ ಮಾತು ಕೊಡು. ಆಯ್ತು ತಾತ, ನಾನು ಯಾರಿಗೂ ಹೇಳಲ್ಲ. ಇದು ನಿನ್ನ ಕೊನೆ ಕಾಲದ ಆರಂಭ ಕಣೋ. ನಾನ್ ಸಾಯೋಕ್ ರೆಡಿ ಇದ್ದೀನೋ, ಆದ್ರೆ ನೀನ್ ನನ್ನನ್ನು ಅಷ್ಟು ಸುಲಭವಾಗಿ ಸಾಯೋಕ್ ಬಿಡಲ್ಲ ಅಂತ ನನಗೆ ಗೊತ್ತು. ನಾನು ಬ್ಲ್ಯಾಕು, ನೀವು ವೈಟು. ವರ್ಲ್ಡ್ ಅಲ್ಲಿರೋ ಪರ್ಫೆಕ್ಟ್ ಕಾಂಬಿನೇಷನ್. ಕೃಷ್ಣ, ಯಾಕೋ ಈ ರೇಂಜಿಗೆ ತಲೆ ತಿಂತ್ಯಾ? ಸರಿ, ತಿನ್ನಲ್ಲ ಬಿಡಿ. ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ? ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ ಬಂದಿದ್ದು? ಹೌದು, ಆದ್ರೆ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ. ಮತ್ತೆ ಶುರು ಆಯ್ತಾ ನಿಂದು? ಇದಕ್ಕೆ ನಂಗೆ ಕೋಪ ಬರೋದು. ಆಯ್ತು ಬಿಡಿ, ಹಾಲಿಗೆ ಬಂದಿದ್ದು ಚಿತ್ರಾನ್ನ ಅಂತ ಸುಮ್ಮನಾಕಿ. ಆದರೆ ಟ್ರೀಟ್ನ ನಾನು ಹೇಳಿದ ಟೈಮ್ಗೆ ನಾನು ಹೇಳಿದ ಜಾಗದಲ್ಲಿ ಕೊಡಿಸ್ಬೇಕು. ಓಕೆನಾ? ಓಕೆ.
ಆದರೆ ನನ್ನೊಂದು ಕಂಡೀಷನ್ ಇದೆ. ಆಯ್ತು ತಾತ, ಅದೇನು ಅಂತ ಹೇಳಿ. ನಾನು ಹೇಳೋ ಸತ್ಯನ ನೀನು ಬೇರೆ ಯಾರಿಗೂ ಹೇಳಬಾರ್ದು. ಹಾಗಂತ ನೀನು ನನಗೆ ಮಾತು ಕೊಡು. ಆಯ್ತು ತಾತ, ನಾನು ಯಾರಿಗೂ ಹೇಳಲ್ಲ. ಇದು ನಿನ್ನ ಕೊನೆ ಕಾಲದ ಆರಂಭ ಕಣೋ. ನಾನ್ ಸಾಯೋಕ್ ರೆಡಿ ಇದ್ದೀನೋ, ಆದ್ರೆ ನೀನ್ ನನ್ನನ್ನು ಅಷ್ಟು ಸುಲಭವಾಗಿ ಸಾಯೋಕ್ ಬಿಡಲ್ಲ ಅಂತ ನನಗ್ ಗೊತ್ತು.